ಬೆಂಗಳೂರಿನ ಕೆಲ ಪ್ರದೇಶದ ಜನ ನೀರು ಪೂರೈಕೆ ಇಲ್ಲದೆ ಅಕ್ಷರಶಃ ಹೈರಾಣಾಗಿ ಹೋಗಿದ್ದಾರೆ. ಸ್ವಂತ ಮನೆ ಇದ್ದವರು ಈಗ ಮನೆ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಹೋಗಬೇಕಾದಂತಹ ದುಸ್ಥಿತಿ ಈ ಏರಿಯಾದಲ್ಲಿ ನಿರ್ಮಾಣ ಆಗಿದೆ. ಎಲ್ಲಿ ಏನ್ ಕತೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿಗೆ ಇದೆಂತಹ ದುಸ್ಥಿತಿ ಶಿವ. ನೀರಿಲ್ಲದ ಕಾರಣ ಏರಿಯಾ ಬಿಟ್ಟು ಏರಿಯಾಗೆ ಸ್ನಾನಕ್ಕೆ ಹೋಗ್ತಾರೋ ಜನ. ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆ ಹುಡುಕಲು ಮುಂದಾದ ನಿವಾಸಿಗಳು. ದಿನ ಕಳೆದಂತೆ ನೀರಿನ ಅಭಾವಕ್ಕೆ ಬೆಂಗಳೂರಿಗರು ತತ್ತರಿಸಿದ್ದಾರೆ. ಜನ ಕೆಲವೆಡೆ ಟ್ಯಾಂಕರ್ಗಳಿಗೆ ಹಣತೆತ್ತು ಬೇಸತ್ತಾ ಇದ್ರೆ, ಇನ್ನು ಕೆಲವೆಡೆ ನೀರು ಸಿಗದೆ ಸ್ವಂತ ಮನೆಗಳನ್ನೇ ಬಿಟ್ಟು ಬಾಡಿಗೆ ಮನೆಗಳ ಕಡೆಗೆ ಮುಖ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ನಿತ್ಯ ಸಂಕಷ್ಟದಲ್ಲಿಯೇ ದಿನ ದೂಡುವಂತಾಗಿದೆ. ಸದ್ಯ ಈ ರೀತಿಯ ಸಂಕಷ್ಟಕ್ಕೆ ಸಿಲುಕಿರೋದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುನೇಶ್ವರ ನಗರದ ಜನ. ಕಳೆದ 3-4 ತಿಂಗಳಿನಿಂದ ನೀರು ಸಿಗದೆ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಾರಕ್ಕೊಮ್ಮೆ ಬರ್ತಾ ಇರುವ ಕಾವೇರಿ ನೀರು ಕೂಡ ಬರ್ತಾ ಇಲ್ಲ. ಅತ್ತ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದ್ದು, ನೀರಿಲ್ಲ ಅನ್ನುವ ಕಾರಣಕ್ಕೆ ಇಡೀ ಏರಿಯಾದಲ್ಲಿನ ಸ್ವಂತ ಮನೆ ಇರುವಂತಹ ನಿವಾಸಿಗಳು ಕೂಡ ಏರಿಯಾ ಬಿಟ್ಟು ಬೇರೆ ಕಡೆಗೆ ಹೋಗುವಂತಹ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ನಾವು 25 ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ. ಸ್ವಂತ ಮನೆ 2 ಮನೆ ಬಾಡಿಗೆ ಕೊಟ್ಟಿದ್ವಿ, 2 ಮನೆ ಖಾಲಿಯಾಗಿದ್ದಾವೆ. ನೀರಿನ ವ್ಯವಸ್ಥೆ ಇಲ್ಲದೆ ಖಾಲಿ ಮಾಡ್ಕೊಂಡು ಹೋದ್ರು. ನಾವು ಇವಾಗ ಆ ಕಡೆ ಹೊರಗಡೆ ಮನೆ ನೋಡಿ ಬಂದಿದ್ದೀನಿ. ಆಲ್ರೆಡಿ ಮನೆ ಬೇಗ ಹಾಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಂತ ಮನೆ ಬಿಟ್ಟು ಬೇಗ ಹಾಕೊಂಡು ಹೋಗ್ತಾ ಇದ್ದೀವಿ. ನೀರು ಇವತ್ತು ಫೋನ್ ಮಾಡಿ 1 ವಾರ ಬೇಕು ಟ್ಯಾಂಕರ್ ಬರೋಕ್ಕೆ. 2,000 ಕೇಳ್ತಾರೆ. 1 ವಾರ ನಾವೇನು ಮಾಡಬೇಕು? ಬಾತ್ರೂಮ್ಗೆ ಏನು ಹೋಗ್ಬೇಕು? ಕುಡಿಯೋದು ಸ್ನಾನ ಮಾಡೋದಿಲ್ಲಿ 8 ತಿಂಗಳಾಯ್ತು ಸರ್ ನೀರು ಬಂದು. ನಮಗೆ CMC ನೀರು ಅಂತ ಕಾಣದೇ ಇಲ್ಲ. ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. CMC ಬೋರ್ಗಳೆಲ್ಲ ಬತ್ತೋಗಿದೆ. ಈ ಕಡೆ ಬಂದು ಯಾರು ನಮ್ಮ ಕಡೆ ತಿರುಗು ನೋಡ್ತಿಲ್ಲ. ದುಡಿಯೋದರಲ್ಲಿ ನಾವು 1,000 ರೂಪಾಯಿ ನೀರಿನ ಬಿಲ್ ಕೊಟ್ಟರೆ ಎಲ್ಲಿ ಹೋಗೋದು ಅಂತ ಅನ್ನೋ ಅಷ್ಟು ಪರಿಸ್ಥಿತಿ ಬಂದಿದೆ. ಏರಿಯಾ ಕೇಳಿದ್ರೆ ನೀರಿಲ್ಲ, ಯಾರೇ ಕೇಳಿದ್ರು ಬರುತ್ತೆ ಅಷ್ಟೇ ಹೊರತು ನೀರು ಮಾತ್ರ ಯಾವುದೇ ಮನೆಗಳಿಗೂ ಬರ್ತಾ ಇಲ್ಲ. ಇವಾಗ ನಾವು ಮನೇಲಿರೋ ಸ್ವಂತ ಮನೆಯವ್ರು ನಾವು ಎಲ್ಲಿ ಖಾಲಿ ಮಾಡ್ಕೊಂಡು ಹೋಗೋಣ, ಇಲ್ಲ ಮಾರ್ಬಿಟ್ಟು ಹೋಗ್ಬೇಕು ಸೈಟ್ಗಳನ್ನ, ಅಷ್ಟೇ ಹೊರತು ನೀರಿಲ್ದವ್ರು ಎಲ್ಲಿ ವಾಸ ಇರೋಕ್ಕೆ ಸಾಧ್ಯ? ಮಕ್ಳು ಮರಿ ತಗೊಂಡು ನಾವು ಈ ಏರಿಯಾದ ಮಹಿಳೆಯರ ಸ್ಥಿತಿಯಂತೂ ಹೇಳತೀರದಂತಿದೆ. ಮನೆಯಲ್ಲಿ ನೀರಿಲ್ಲದ ಕಾರಣ ಸ್ನಾನ ಮಾಡಲಾಗದೆ ಅಕ್ಕಪಕ್ಕದ ಏರಿಯಾಗಳಲ್ಲಿರುವ ತಮ್ಮ ಕುಟುಂಬದ ಸದಸ್ಯರ ಮನೆಗಳಿಗೆ ಸ್ನಾನಕ್ಕೆ ಹೋಗ್ತಿದ್ದಾರೆ. ಶಾಲಾ ಕಾಲೇಜು ಕೆಲಸಕ್ಕೆ ಹೋಗಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಪಕ್ಕದ ಏರಿಯಾಗಳ ಸಂಬಂಧಿಕರ ಮನೆಗಳಿಗೆ ತೆರಳಿ ಸ್ನಾನ ಮಾಡಿ ಹೋಗ್ತಿದ್ದೇವೆ ಅಂತೇಳಿ ನೀರಿನ ಅಭಾವದ ದುಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ತುಂಬ ಕಷ್ಟ ಆಗ್ತಿದೆ ನೀರಿಗೆ. ನಾವು ಇವಾಗ ನೀರು ಬರದಲ್ಲೇ ಟ್ಯಾಂಕರ್ ಓಡಿಸ್ಕೊತಾ ಇದ್ದೀವಿ. ಟ್ಯಾಂಕರ್ಗೆ ಬಿಫೋರ್ 3 to 4 days ಮಾಡಬೇಕು ಬುಕ್ಕಿಂಗು. ಆದ್ರೂ ಬರಲ್ಲ ಅಂತಾರೆ. ರೋಡೆಲ್ಲ ನಿಮ್ದು ಹಿಂಗಿದೆ, ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾವು ಅಷ್ಟೇ, ನಾವು ಸ್ನಾನ ಮಾಡೋಕ್ಕೂ ನೀರಿರಲ್ಲ. ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ. ಇಲ್ಲಿಂದ ದಾಸರಳ್ಳಿಗೆ ಹೋಗಿ ನಾವು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತೀವಿ. ಆ್ಯಂಡ್ ಕ್ಲಾತ್ ವಾಶು ಅಷ್ಟೇ ನಾವು ಅಲ್ಲೇ ಮಾಡ್ಕೊತೀವಿ. ಯಾಕಂದರೆ ಇಲ್ಲಿ ನೀರಿರಲ್ಲ, ಏನಕ್ಕೂ ನೀರಿರಲ್ಲ. ನಾವು ವಾಶ್ರೂಮ್ಗೆ ಹೋಗ್ಬೇಕಂದ್ರೂ ನೀರಿರಲ್ಲ ಇಲ್ಲಿ ಒಂದೊಂದ್ಸಲ. ಟ್ಯಾಂಕರ್ಗೂ ಅಷ್ಟೇ 3 to 4 days ಬುಕ್ ಮಾಡಬೇಕು. ಅದಾದಮೇಲೆ ಬರ್ತಾರೆ. ಆವಾಗಲೂ ಏನು ಒಂದು ಟ್ರಿಪ್ಗೆ ಆಗೋಗುತ್ತೆ ಅಷ್ಟೇ ನಮಗೆ. ನಾವು ಇವಾಗ ಮನೆ ಖಾಲಿ ಮಾಡಬೇಕು ಅಂತ ಇದ್ದೀವಿ. ಬಿಕಾಸ್ ನೀರಿನ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಟ್ಯಾಂಕರು ಬರಲ್ಲ, ಎಲ್ಲ ರೋಡೆಲ್ಲ ಕಿತ್ತಾಕ್ಬಿಟ್ಟಿದಾರಲ್ಲ. ಲೆಕ್ಕ ಇವತ್ತು ಮಾಡಿದ್ರೆ 4 ದಿವಸ ಬೇಕು ಟ್ಯಾಂಕರ್ ಬರೋದಕ್ಕೆ. ಎಷ್ಟು ಪ್ರಾಬ್ಲಮ್ ಅಂತಂದರೆ ಹೇಳ್ಕೊಬಾರ್ದು. ನಾವು ಏರಿಯಾದಲ್ಲಿ ಇರಬಾರ್ದು. ನಾವು ಬೆಳಗ್ಗೆ ಸ್ನಾನ ಮಾಡೋದ್ರಿ ಆಫೀಸ್ ಹತ್ರ ಹೋಗಿ ಮಾಡ್ಕೊತೀವಿ. ನೀರಿಲ್ವಲ್ಲ ಇಲ್ಲಿ, ಏನು ಮಾಡೋದು? ಮಕ್ಕಳು ಮರಿ ತುಂಬ ತೊಂದರೆ ಆಗ್ಬಿಟ್ಟಿದೆ ಅಂದರೆ ಅಷ್ಟಿಷ್ಟಲ್ಲ. ಈ ಏರಿಯಾದ ಜನರ ಸಂಕಷ್ಟವನ್ನ ಕೇಳ್ತಾ ಇದ್ರೆ ಬೆಂಗಳೂರು ಬೇಸಿಗೆ ಮುಗಿಯುವವರೆಗೆ ಇನ್ನೆಂತೆಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೋ ಅನ್ನುವಂತಹ ಆತಂಕ ಹೆಚ್ಚಾಗ್ತಾ ಇರೋದಂತೂ ಸುಳ್ಳಲ್ಲ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.